ಯಾರು ಸ್ವಾಮಿ, ಯಾರು ಬೇಕು? ಹಲೋ ರೇ, ನಿಮ್ಮನೆ ರೇ. ರೂಪಾ, ನಿನ್ ಕೈ ಕಾಲು ಮುರಿಬೇಕು ಅಂತ ತುಂಬಾ ಟ್ರೈ ಮಾಡಿದೆ. ಆವತ್ತು ನೀನ್ ತಪ್ಪಿಸ್ಕೊಂಡೆ. ಇವತ್ತು ನೀನಾಗಿ ನನ್ನ ಮನೆಗೆ ಬಂದಿದ್ಯಾ. ಒಂದೇ ಒಂದು ಅವಕಾಶ ಕೊಡ್ತೀನಿ, ನೀ ಇಲ್ಲಿಂದ ಓಡ್ ಹೋಗ್ಬಿಡು. ಹೋಗ್ತೀನಿ, ರೂಪನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ರೂಪಾ ಏನ್ ನಿನ್ ಮಾವನ್ ಮಗಳ? ಅವಳನ್ನ ಮುಟ್ಟೋ ಅಷ್ಟು ಧೈರ್ಯ ಇದೆ ನಿಂಗೆ? ಧೈರ್ಯದ ಬಗ್ಗೆ ಯಾರ ಹತ್ರ ಮಾತಾಡ್ತೀರಾ ನೀವು? ಚಿಟ್ಕೆ ಒಡೆಯೋದ್ರಲ್ಲಿ ಅವಳು ಎತ್ತಾಕೊಂಡು ಹೋಗ್ಬಿಡ್ತೀನಿ. ನೀನ್ ಒಂದೇ ಅಪ್ಪನ್ ಹುಟ್ಟಿದ್ರೆ ಅವಳ ಮೈ ಮುಟ್ಟು ನೋಡ್ತೀನಿ. ಹಾಗಾದ್ರೆ ಅವನ ಜೊತೆ ಎಂದಿಗೂ ಸೇರ್ಕೂಡ್ದು. Is it possible? Otherwise I'll shoot him. ಪ್ರವಾಹದಿದ್ರು ಈಜೋದ್ ಬೇಡ. ನಾನು ನಿನ್ನ ಲವ್ ಮಾಡಿದ್ದು, ನಿನ್ ಜೊತೆ ಸುತ್ತಾಡಿದ್ದು ಎಲ್ಲ ಇವತ್ತಿಗೆ ಮುಕ್ತಾಯ ಆಗೋಗ್ಲಿ. ಇನ್ಮೇಲೆ ನನ್ನ ನೋಡೋದಾಗ್ಲಿ, ನನ್ ಜೊತೆ ಮಾತಾಡೋದಾಗ್ಲಿ ಇಟ್ಕೋಬೇಡ. ನಾವು ಆ ಹೆಸರು ಕೂಡ ನಿನ್ ಬಾಯಿಂದ ಬರಬಾರ್ದು. ಇಲ್ಲಿಂದ ಹೊರಟೋಗು ಪ್ಲೀಸ್. ಏನ್ ಮಾತಾಡ್ತಿದ್ದೀನಿ ನೀನು? ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ. ಉಪ್ಪಿನ ಋಣ ಉಳಿಸ್ಕೋಬಾರ್ದು ಅಂತಾರೆ. ಈ ದೇಹ ಅವರನ್ನ ತಿಂದು ಬೆಳೆದಿರೋದು. ಯಾವ ಕಾರಣಕ್ಕೂ ನಾನು ಅವರಿಗೆ ದ್ರೋಹ ಮಾಡಕ್ ಇಷ್ಟಪಡಲ್ಲ. ಅವ್ರಿಗೆ ಆಗ್ಬೇಕು ಹಾಗೂ ಉಪಯೋಗಿಸ್ಕೊಳ್ಳಿ. ನಾನು ಅವ್ರ ಸತ್ತು, ನೀನ್ ನನ್ ಮರ್ತು ಬಿಡು. ರೂಪಾ, ದುಡ್ಕಿ ಯಾವ ನಿರ್ಧಾರವನ್ನು ತಗೋಬೇಡ ನೀನು. ನನ್ ಮಾತು ಕೇಳು. ಬೇಡ ರಘು, ಏನು ಹೇಳ್ಬೇಡ. ಯಾವ ಕಾರಣಕ್ಕೂ ನಾನು ನನ್ನ ನಿರ್ಧಾರ ಬದಲಾಯಿಸಲ್ಲ. ಪ್ಲೀಸ್ ಗೋಟ್. ರೂಪಾ, ಬೇಡ ಕಣೆ, ಬೇಡ. ತಮಾಷೆಗೂ ಈಗೆಲ್ಲ ಮಾತಾಡ್ಬೇಡ. ನಿನ್ ಬಿಟ್ಟು ಬದುಕಿರಕ್ಕಾಗಲ್ಲ ಕಣೆ. ಐ ಲವ್ ಯು, ಐ ಲವ್ ಯು ರೂಪಾ. ನನ್ ಕೈ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಏ ರೂಪಾ, ರೂಪಾ, ನನ್ ಕೈ ಬಿಟ್ಟ ಕಣೆ. ನಿನ್ ಬಿಟ್ಟು ಬದುಕಿರಕ್ಕಾಗಲ್ಲ ಕಣೆ. ರೂಪಾ, ಐ ಲವ್ ಯು, ಐ ಲವ್ ಯು ಪ್ಲೀಸ್. ರೂಪಾ, ಐ ಲವ್ ಯು, ಐ ಲವ್ ಯು ರೂಪಾ. ರೂಪಾ, ರೂಪಾ. ಸರ್, ಸರ್, ದಯವಿಟ್ಟು ನಮ್ಮಿಬ್ರು ದೂರ ಮಾಡಬೇಡಿ ಸರ್. ಸರ್ ಪ್ಲೀಸ್, ನೀವು ದೇವರಿದ್ದಂಗೆ ಸರ್. ನಿಮ್ ಕಾಲು ಹಿಡ್ಕತ್ತೀನಿ ಸರ್. ಪ್ಲೀಸ್, ಪ್ಲೀಸ್ ಸರ್. ಸರ್, 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 ನನ್ ಹೋಗಿ ಗೇಟ್ ಆಚೆ ಬಿಸಾಕಿ. ನೀನ್ಯಾಕೋ ಅವನ ಹತ್ರ ಹೋಗಿದ್ದೆ? ನನಗೆ ಹೇಳಿದ್ರೆ ಆ ಬಡ್ಡಿ ಮಗನ ಇಲ್ಲಿಗೆ ಕರೆಸ್ತಿದ್ದೆ. ಕಂದ, ಪ್ರೀತಿ ಮಾಡಿದ ಮೇಲೆ ಅವಳನ್ನ ನಾನು ಮದುವೆ ಆಗ್ತೀನಿ, ಹೆಣ್ಣು ಕೊಡಿ ಅಂತ ಮನೆ ಹಿರೀಕರ ಹತ್ರ ಹೋಗಿ ಬೇಡ್ಕೋಬಾರ್ದು. ನಾನು ಇವಳನ್ನೇ ಮದುವೆ ಆಗೋದು. ಇಷ್ಟ ಇದ್ರೆ ಮತ್ತೆ ಅಕ್ಷತೆ ಕಾಳು ಹಾಕಿ ಅಂತ ಆರ್ಡರ್ ಮಾಡ್ಬೇಕು. ತಾತ, ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅಕ್ಷತೆ ಕಾಳು ತಗೊಂಡೋಗಿ ಯಾರು ಬಾಯಲ್ಲಿ ಸುರಿತೀರಿ? ಜಗತ್ತಲ್ಲಿ ಇವಳೊಬ್ಳೇನ ಹೆಣ್ಣು ಉಗ್ದಟ್ಟಿ ಅತ್ಲಾಗೆ. ಮುಚ್ಚೆ ಬಾಯಿ. ಕಂದ, ಅವಳು ನಿನ್ನ ಇಷ್ಟ ಇಲ್ಲ ಅಂತ ಅಂದ್ಲ ಅಂದ್ರೆ ನೀನು ಅವಳನ್ನ ಪ್ರೀತಿಸಿದ್ದು ಸತ್ಯ ತಾನೇ? ತಾತ, ನನ್ಗೆ ಯಾವ್ದು ಜ್ಞಾಪಿಸ್ಬೇಡಿ. ನಾನು ಅವಳು ಮರೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀನ್ ಯಾಕೋ ಮರಿಬೇಕು? ನೀನು ಅವಳನ್ನ ಮದುವೆ ಆಗ್ಲೇಬೇಕು. ನಾನು ಅವಳನ್ನ ಒಪ್ಪಿಸ್ತೀನಿ. ಅಲ್ಲಪ್ಪ, ಎಲ್ಲ ರೆಡಿ ಮಾಡ್ಕೋ, ಅವಳ ಮನೆಗೆ ಹೋಗೋಣ. ಸುಮ್ಕಿರು ತಾತ, ನಮ್ಗೆ ಯಾಕ್ಬೇಕು ಅವನ್ ಸವಾಸ? ಅವ್ನ್ ಮಹಾ ಡೇಂಜರು. ನಾನು ಡೇಂಜರ್ ಕಣೋ. ಒಳ್ಳೆ ಮಾತಲ್ಲಿ ನಮ್ ದಾರಿಗೆ ಬರ್ಲಿಲ್ಲ ಅಂದ್ರೆ ಆ ನನ್ನ ಮಗನ್ನ ಸಿಗದು
ಬಿಸಾಕಿ ಅವಳನ್ನ ಎತ್ತಿ ಭುಜದ ಮೇಲೆ ಹಾಕೊಂಡು ಬರ್ತೀನಿ ಕಣ. ತಾತ ನೀ ಮುಂದೆ ನಡಿ. ನನ್ನ ಮಗಳಲ್ಲಿ ನನಗೇನ್ ಗೊತ್ತು? ಎಲ್ಲಿ ನನ್ನ ಮಗಳು? ನನಗೇನ್ ಗೊತ್ತು? ನನ್ನ ಮಗಳಲ್ಲಿ ಎಲ್ಲಿ ನನ್ನ ಮಗಳು? ನನ್ ಕತ್ತು ಕತ್ತು ಎಲ್ಲಿ ನನ್ನ ಮಗಳು? ಮಗಳು. ಬಿಡು ತಾತ, ಬಿಡು ತಾತ, ಏ ತಾತ, ತಾತ, ಏ ತಾತ, ಏ ಬಿಡು, ಬಿಡು ಅಂತೀನಿ, ಬಿಡು, ಬಿಡು. ಏನಿದೆಲ್ಲ ಬಂದ್ ಕೆಲ್ಸ ಏನು ನೀನ್ ಮಾಡ್ತಿರೋದೇನು? ಏನಾಯ್ತು ನಿನ್ಗೆ? ಯಾಕೋ ಬಂದ್ರಿ? ತಾಂಬೂಲ ನೋಡಿದ್ರೆ ಗೊತ್ತಾಗಲ್ವಾ? ಯಾಕೋ ಇದಲ್ಲ? ತಾಂಬೂಲ ತಗೊಂಡೇನ್ ತಿಥಿ ಊಟ ಮಾಡಕ ಬರ್ತಾರೆ? ರೂಪಾನ ಹೆಣ್ ಕೇಳಕ್ ಬಂದಿದ್ದಾರೆ. ಯಾರಂತೇಳಿ ಈ ಮನೆ ಒಳಗ್ ಬಂದ್ರಿ? ಯಾರಂತೇಳಿ ಈ ಸಂಬಂಧ ಬೆಳೆಸೋ ಬಂದ್ರಿ? ಬಿಟ್ಟ ಅಂದ್ರೆ ಮುಖ ಎಲ್ಲ ಕಲ್ಸ್ಕೊಂಡ್ಬಿಡ್ಬೇಕು. ಯಾವ ನಾಯಿ ಬೇಕೋ ನೀನ ತರಿದ ಸಂಬಂಧ. ನೀನು ಅಂತ ಗೊತ್ತಿದ್ರೆ ನೀನ್ ಅನಿಶ್ ಮುಖ ನೋಡೋದಕ್ಕೆ ಯಾವನ ಬರ್ತಿದ್ದ? ಮತ್ತೆ ಯಾಕೆ ಬಂದ್ರಿ ಮನೆ ಒಳಗೆ? ನೀವು ಯಾಕೆ ಬಂದ್ರಿ? ರೂಪನ ಕರ್ಕೊಂಡು ಹೋಗೋದಿಕ್ಕೆ. ರೂಪಾನ ಕರ್ಕೊಂಡು ಹೋಗ್ತೀಯಾ? ಹೌದು ಕಣೋ, ಅದಕ್ಕೆ ಬಂದಿರೋದು. ಅಲ್ಲಪ್ಪ ಹೋಗಿ ಕರ್ಕೊಂಡು ಬರೋ. ರೂಪಾ ಯಾರದು? ರೂಪಾ ಇವ್ರು ಸುಮ್ಮನೆ ನಾನಮ್ಮ, ನಾನು ರಘು ತಾತ. ರಘು ನಿನ್ ಬಗ್ಗೆ ಎಷ್ಟೊಂದು ಹೇಳಿದಾನ ಗೊತ್ತಾ? ದಿನ ಬೆಳಗಾದ್ರೆ ನಿಂದೇ ಗುಣಗಾನ. ಅವನು ನಿನ್ನನ್ನ ತುಂಬಾ ಪ್ರೀತಿಸಿದಾನೆ. Shut up. ಯಾರೀ ಹೇಳಿದ್ದು ನಾನು ಅವನ್ನ ಲವ್ ಮಾಡ್ತಿದ್ದೀನಿ ಅಂತ? ಏನೋ ಒಳ್ಳೆ ಹುಡುಗ ಅಂತ ಅವನ ಜೊತೆ ಮಾತಾಡ್ತಿದ್ದೆ ಅಷ್ಟಕ್ಕೆ ಲವ್ ಮಾಡ್ತಿದ್ದೀನಿ ಅಂತ ಅರ್ಥನಾ? ಅವನಿಗಂತೂ ಬುದ್ಧಿ ಇಲ್ಲ, ನಿಮ್ಗಾದ್ರೂ ಬುದ್ಧಿ ಬೇಡ? ಅವನ್ ಥರನೇ ಮಾತಾಡ್ತಿರಲ್ಲ. ಏ ರೂಪಾ, ಏನಾಗಿದೆ ನಿನ್ಗೆ? ಮನ್ಸಲ್ಲಿರೋದ್ನ ತಾತನ ಹತ್ರ ಧೈರ್ಯವಾಗಿ ಹೇಳು. ರೂಪಾ, ಗೋ ಟು ಯುವರ್ ರೂಮ್. ಅವಳು ಹೇಳಿದ್ದೆಲ್ಲ ಕಿವಿ ಬಿತ್ತು ತಾನೆ? ನೀವೇನ್ ಹೇಳ್ಬೋದು? ಲೇ ನನ್ನ ಮಗನೇ, ನೀನು ಹೆದರ್ಸಿ ಬೆದರ್ಸಿ ಅವಳನ್ನ ಬಾಯಿ ಮುಚ್ಚಿರ್ಬೋದು. ಅವಳ ಹೃದಯದ ತುಂಬಾ ನನ್ನ ಮೊಮ್ಮಗನ್ನ ಬಚ್ಚಿಟ್ಕೊಂಡಿದ್ದಾಳೆ. ಅದನ್ನ ನಿನ್ನಿಂದ ಕಿತ್ಕೊಳಕ್ಕೂ ಆಗಲ್ಲ, ಅವಳು ಅದಕ್ಕೆ ಮೋಸ ಮಾಡೋದಕ್ಕೂ ಆಗೋದಿಲ್ಲ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೋ. ನಡೆಯಲ್ಲಪ್ಪ. ಇದೇನೆಯಾ ಫಸ್ಟ್ ನೈಟ್ ಹಾಲ್ನಲ್ಲೇ ಮಾಡ್ದಾಗಿದೆ? ಏನ್ ಶಿವ ಟೆನ್ಷನ್ ಆಗಿದ್ಯಾ? ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಅದೆಲ್ಲ ಈಗ ನಿಂಗೆ ಬೇಕಾಗಿಲ್ಲ. ಮೊದಲು ರೂಪಾ ಜೊತೆ ನನ್ನ ಮದುವೆ ಏರ್ಪಾಟ್ ಮಾಡು. ಅವಳಿಗೆ 18 ತುಂಬಕ್ಕಿನ್ನು 18ರ ಮನೆ ಹಾಳಾಗೋಗ್ಲಿ. ಮೊದಲು ಹೇಳ್ದಷ್ಟು ಮುಚ್ಕೊಂಡು ಮಾಡಯ್ಯ. ಸರಿ, ಯಾವಾಗ ಇಟ್ಕೋಬೇಕು ಅಂತಿದ್ಯಾ? 3-4 ದಿವಸದಲ್ಲಿ ಎಲ್ಲ ಮುಗ್ದೋಗ್ಬೇಕು. ಸಾರಿ ರಘು, ರೂಪ ಹಾಗೆ ಮಾಡಬಾರ್ದಾಗಿತ್ತು. ಮಾಡಬಾರ್ದಾಗಿತ್ತು. ನಾನು ಅವಳು ಲವ್ ಮಾಡಬಾರ್ದಾಗಿತ್ತು. ಮಾಡ್ಬಿಟ್ಟೆ. ಮರ್ತ್ಬಿಡು ಅಂತ ಸಲೀಸಾಗಿ ಹೇಳ್ಬಿಟ್ಲು. ಆದ್ರೆ ಮರೆಯಕ್ಕಾಗ್ತಾ ಇಲ್ಲ. ಕೊರಗ್ತಾ ಇದ್ದೀನಿ ಕಲ್ಪನಾ. ಹೌದು, ಬೇಗ ಮರೆಯೋಕ್ಕಾಗಲ್ಲ. ತುಂಬಾ ಕಷ್ಟ. ಲೈಫಲ್ಲೇ ನನಗಿದು ದೊಡ್ಡ ಡಿಸಪಾಯಿಂಟ್ಮೆಂಟ್. ಕೆಲವೊಂದ್ಸಲ ನಾವೇನೇನೋ ಅನ್ಕೊಂಡ್ಬಿಡ್ತೀವಿ, ಅದ್ ನಮ್ ಕೈ ಸಿಗ್ದಿದ್ದಾಗ ತುಂಬಾ ಬೇಸರ ಆಗುತ್ತೆ. ರಘು, ನಿನ್ಗೊಂದು ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾನು ಕಾಲೇಜ್ ಬಿಡ್ತಾ ಇದ್ದೀನಿ. ಏನು? ಹೌದು. ಯಾಕೆ? ನಮ್ ತಂದೆಗೆ ಟ್ರಾನ್ಸ್ಫರ್ ಆಗಿದೆ. ನಾವೆಲ್ಲ ಬೆಳ್ಗಾಂಗೆ ಹೋಗ್ತಾ ಇದೀವಿ. ನೀನು ಹೋಗ್ತಾ ಇದೀಯಾ? ನಮ್ ಕಾಲೇಜ್ಲಿದ್ದ ಬೆಸ್ಟ್ ಫ್ರೆಂಡ್ ನೀನೊಬ್ಳೆ. ಈಗ ನೀನು ಓಕೆ, ಹೋಗ್ಬಿಟ್ ಬಾ. ಬೆಸ್ಟ್ ಆಫ್ ಲಕ್.
ಹಾಲ ಇಲ್ಲ ಗೋಮೂತ್ರ. ಏನು ಈ ಮನೇಲಿರೋ ಹಾಲು ಕುಡ್ಸೋ ಸರೋಗಲ್ಲ, ಗೋಮೂತ್ರ ಕುಡ್ಸು. ಇವನೇ ಅವನು ಹುಚ್ಚನ ಮಗ ಹಂಗತ್ತಾನೆ. ಏನಾಯ್ತು? ನನ್ಗೇನಾಯ್ತು? ಅಯ್ಯ ನಿನ್ನ ರೂಪ ನಾನು ಲವ್ ಮಾಡ್ತಾ ಇದ್ದಲ್ ಕಣ. ರೂಪ ನಾನು ಲವ್ ಮಾಡ್ತಾ ಇದ್ದಲ್ ಕಣ. ರೂಪ ಐ ಲವ್ ಯು. ರೂಪ ಐ ಲವ್ ಯು. ಐ ಲವ್ ಯು ರೂಪ. ಇಷ್ಟೊಂದು ಎಮೋಷನ್ ಆಗ್ಬೇಡ ಕಣೋ, ಕಂಟ್ರೋಲ್ ಮಾಡ್ಕೋ. ರೂಪ ಅಪಾಯದಲ್ಲಿದ್ದಾಳೆ, ಮೊದ್ಲು ನೀನು ಅವಳನ್ನ ಕಾಪಾಡ್ಬೇಕು. ಹೌದು ಕಣ, ನಾನು ಅವಳನ್ನ ಕಾಪಾಡ್ಬೇಕು. ನಾನು ಅವಳನ್ನ ಕಾಪಾಡ್ಬೇಕು. ಬೇಗ ಬೇಗ ಕುದುರೆಗಳನ್ನ ಕಟ್ಟಾಕ್ ಬಂದ್ರು. ಕೂತ್ಕೊಂಡು ಕುಂಡಾಕಣ ಜಾಲಿಯಾಗಿ. ಲೋ, ಆ ಗರ್ವ ನನ್ ಮಗ ಗೇಟಲ್ಲೇ ಕೂತಿದ್ದಾನಲ್ಲ, ಹೇಗೆ ಒಳಗೋಗೋದು? ಅದಕ್ಕೆ ಯಾಕೋ ಹೆದರ್ಕೋತಿಯಾ? ನಾನೆಲ್ಲ ಸೆಟಪ್ ಮಾಡ್ಕೊಂಡೇ ಬಂದಿದ್ದೀನಿ. ನೀನ್ ಈ ಕಡೆಯಿಂದ ಕಾಂಪೌಂಡ್ ಆರಿ ಒಳಗೆ ಹೋಗು. ಈ ನನ್ನ ಮಗನ್ ನಾನ್ ವಿಚಾರಿಸ್ಕೋತೀನಿ. ಹೋಗು ಹೋಗು. Rupa, I too love you, Rupa. I too love you. ಒಳಗಡೆ ಯಾರಾದ್ರೂ ಬಂದಿದ್ರಾ? ಬಾಗಲ್ನ ಭದ್ರವಾಗಿ ಹಾಕೋ. ರಘು, ರಘು. ರೂಪಾ, ರೂಪಾ, ನಡಿ ಹೋಗೋಣ. ಬೇಡ ರಘು, ಪ್ಲೀಸ್ ಬೇಡ. ರೂಪಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ಬಾ ಹೋಗೋಣ. ರಘು ಪ್ಲೀಸ್, ಇವತ್ತು ನಾನು ಎಲ್ಲಿಗೂ ಹೋಗೋದು ಬೇಡ, ನನ್ನ ಮಾತು ಕೇಳು.
ಏನಾಯ್ತು ರಘು? ಓ ಡೀಸೆಲ್ ಖಾಲಿ. ಬಾ ಹೋಗೋಣ. ಏನು ನೀ ಹೇಳ್ತಿರೋದು ನಿಜಾನ? ಹೌದು ತಾತ, ಹುಲಿ ಹಾಲಿನ ಮೇವಲ್ಲಿ ಅಣ್ಣವರು ಜಯಪ್ರದಾನ ಹಾರಿಸ್ಕೊಂಡು ಹೋಗ್ತಾರಲ್ಲ, ಹಾಗೆ ಇವನ ಹುಡುಗಿನ ಜೀಪಲ್ಲಿ ಕೂರಿಸ್ಕೊಂಡು ಸುಯ್ ಅಂತ ಎದ್ಬಿಟ್ಟ. ಇವನ್ ಹಿಂದೆ ಕುದುರೆಗಳು ಸರ್ರೋ ಬರ್ರೋ ಅಂತ ಅಟ್ಟಿಸ್ಕೊಂಡು ಹೋದ್ವು. ಆಮೇಲೆ ಏನಾಯ್ತು ಯಾರು ಗೊತ್ತು. ಆಗೋದೇನು ಮಗನೇ, ಎಲ್ಲ ನಿಂದ. ಐನಾತಿ ತಾತ, ನೀನು ಸೈಲೆಂಟ್ ಆಗಿ ಗುನ್ನ ಹೊಡಿತೀಯ. ಅಲ್ಲ, ಆ ಹುಡುಗನ್ಗೆ ಕ್ಲಾಸ್ ರೂಮ್ ಇಂದ ಚಕ್ಕರ್ ಹೊಡಿ ಹೇಗೆ ಅಂತ ಹೇಳ್ಕೊಟ್ಟವ್ ನೀನು. ಲವ್ ಮಾಡಕ್ ಐಡಿಯಾ ಹೇಳ್ಕೊಟ್ಟವನು ನೀನು. ಮಾಡೋದೆಲ್ಲ ಮಾಡಿ ಗಬ್ಬೆಗಿಸ್ಬಿಟ್ಟು ಈಗ ನನ್ನ ತಲೆ ಮೇಲೆ ಕೈ ಇಕ್ತಿದ್ಯಾ. ಅದಕ್ಕೆ ಈ ವಯಸ್ಸಾದ್ರೂ ಸವಾಸ ಮಾಡಬಾರ್ದು ಅಂತ ಹೇಳೋದು. ಓ ನಿಮ್ಗೆ ನಾಚಿಕೆ ಆಗೋದಿಲ್ವೇನ್ರಿ? ಎಷ್ಟು ಸಾರಿ ಕಂಪ್ಲೇಂಟ್ ಮಾಡ್ಬೇಕು? ಏನ್ ಹೇಳ್ತಾ ಇದ್ದೀರಾ? ಯಾರಿಗೆ ಹೇಳ್ತಾ ಇದ್ದೀರಾ? ಏನು ನಿಮಗ್ ಗೊತ್ತಿಲ್ವಾ? ನಾನ್ ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಎದುರು ಹಾಕೊಂಡ್ರೆ ನೀವ್ಯಾರು ಉಳಿಯೋದಿಲ್ಲ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ನನ್ನ ರೂಪನ ನಂಗೆ ಒಪ್ಪಿಸ್ಬಿಡು. ಇಲ್ದೆ ಹೋದ್ರೆ ನಿನ್ ಮೊಮ್ಮಗನ ತುಂಡು ತುಂಡು ಮಾಡಿ ನಿನ್ ಮನೆ ಮುಂದೆ ಬಿಸಾಕ್ಬಿಡ್ತೀನಿ. ಬಿಟ್ರೆ ಹಾಗೆ ಪಾತಾಳಕ್ಕೆ ಹೋಗಿ ಸೇರ್ಬಿಡ್ಬೇಕು. ನನ್ನ ಮಗನೇ, ಯಾರಿಗೋ ಹೆದರ್ಸ್ತಿದ್ಯಾ? ತೊಗರಿ ಬೇಳೆ ಸಾಂಬಾರು, ಹೆಸರು ಬೇಳೆ ತಿಂದು ಮೈ ಬೆಳೆಸ್ಕೊಂಡಿಲ್ಲ. ರಾಗಿ ಅಂಬ್ಲಿ ಕುಡಿದು ಗರಡಿಲ್ ಕಸರತ್ ಮಾಡಿ ಮೈ ತುಂಬಿಕೊಂಡಿರೋ ದೇಹ ಇದು. ಎರಡು ಕಾಲ್ನ ಹಿಡಿದು ಸಿಗದು ಎರಡು ದಿಕ್ಕಿಗೂ ಬಿಸಾಕ್ಬಿಡ್ತೀನೋ. ಹುಷಾರ್, ಶಟ್ ಯುವರ್ ಮೌತ್. ನನ್ನ ಕಣ್ಣಿಗೆ ಬಿದ್ದ ಮೇಲೂ ನೀನಿನ್ನು ಉಸಿರಾಡ್ತಿದ್ಯಾ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ. ಮತ್ತೆ ಮತ್ತೆ ನೀನು ಬಂದು ನನಗೆ ಕಾಣಿಸ್ಕೊಂಡ್ರೆ ತಿಗಡೆ ಹೊಸದಂಗ್ ಹೊಸ್ಕಾಕ್ಬಿಡ್ತೀನಿ. ಗೆಟ್ ಔಟ್. ನನ್ ರೂಪ ಅವಳನ್ನ ಹುಡುಕೊಂಡು ಹೋಗಯ್ಯ. ನನ್ ಮೊಮ್ಮಗ ಹುಲಿ ಕಣೋ. ನೀನಿರೋ ಕೋಟೆ ಒಳಗೆ ನುಗ್ಗಿ ನಿಮ್ಮೆಲ್ರಿಗೂ ಚೆಳ್ಳೆ ಹಣ್ಣ ತಿನ್ಸಿ ಅವಳನ್ನ ಒತ್ಕೊಂಡು ಹೋಗಿದ್ದಾನೆ. ಬಾ, ಅವನು ಗಂಡ್ಸು ಕಣೋ, ನೀನು ಗಂಡ್ಸು ತಾನೆ. ಹೋಗು, ಅವನ ಕೈನಿಂದ ಅವಳನ್ನ ಬಿಡಿಸ್ಕೊಂಡು ಬಾ. ಹೋಗ್ತೀನಿ. ನನ್ ವಸ್ತು ನಂಗೆ ಸಿಗದೆ ಹೋದ್ರೆ ಮುಂದೆ ಆಗೋದೆ ಬೇರೆ. ಬಡ್ಡಿ ಮಗನೇ, ನನ್ ಮಗುಗೆ ಇರುವೆ ಕಚ್ಚಿದಷ್ಟು ಗಾಯ ಆದ್ರೂ ನೀನು ಹುಡುಗಾರ ಇಲ್ಲ. ಹುಷಾರ್. ನಿಮ್ಮನ್ನೆಲ್ಲ ಕೈಯಲ್ಲಿ ಹೊಡೆಯೋ ಪ್ರಯೋಜನ ಇಲ್ಲ. ಬೇಡಿ ಸರ್, ಒಂದೇ ಒಂದು ಅವಕಾಶ ಕೊಡಿ ಸರ್ ಪ್ಲೀಸ್. ಆ ನನ್ನ ಮಗನ ಒದ್ದು ಮೇಡಮ್ನ ತಂದು ನಿಮ್ಗೆ ಒಪ್ಪಿಸ್ತೀನಿ ಸರ್.
ಸರ್ ಬಿಟ್ಬಿಡು ಇದು ಆ ಕಡೆ ಇಟ್ಕೋ. ಇದು ಒಂದೇ ಒಂದು ಅವಕಾಶ ಅಂತೆ, ಬಿಟ್ಬಿಡು. ಲೈ ಹೋಗೋ, ಲೈ ಹೋಗೋ. ಏನ್ ಮಗ ನೋಡ್ತೀಯ? ಶಿವ 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 ಶಿವ, ನಿನ್ನ ಮಗ ನೋಡಕ್ಕಾಗಲ್ಲ. ಒಂದ್ ಗ್ಲಾಸ್ ಐಸ್ ವಾಟರ್ ತಂದ್ಕೊಡ್ಲಾ? ತಂದು ತಲೆ ಮೇಲೆ ಸುರಿ. ಅದ್ಯಾಕೆ ಹಂಗ್ ಟೆನ್ಷನ್ ತಗೋತೀಯ ಶಿವ? ನಾನೇನ್ ಮಾಡ್ಲಿ? ಈ ಆಸ್ತಿಗೋಸ್ಕರ ನಾನೇನೆಲ್ಲ ಪ್ಲಾನ್ ಮಾಡಿದೆ. ಸ್ವಂತ ಅಕ್ಕ ಭಾವನ್ ಕೊಂದೆ, ಅವ್ರ ಮಗುನ್ ಎತ್ಕೊಂಡ್ ಬಂದು ಸುಖವಾಗಿ ಬೆಳೆಸ್ದೆ. ಅವಳನ್ನ ಮದ್ವೆ ಮಾಡ್ಕೊಂಡ್ರೆ ಈ ಆಸ್ತಿಗೆಲ್ಲ ಅವಳೇ ರಾಣಿ ಆಗ್ತಾಳೆ. ಆಮೇಲೆ ಈ ಆಸ್ತಿ ಎಲ್ಲ ನಂದಾಗತ್ತೆ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಯಾವ್ದೋ ಬೇವರ್ಸಿ ಪಾಲಾಗ್ತಾ ಇದೆ. ಇಲ್ಲ ಲಕ್ಷ್ಮಣಪ್ಪ ಇರೋದು ಯಾಕೆ ಶಿವ? ನೀನ್ ಅನ್ಕೊಂಡ ಹಾಗೆ ಅವಳು ನಿನ್ನ ಮದುವೆ ಆದ್ರೆ ಓಕೆ, ಇಲ್ಲ ಆ ಹುಡುಗನ್ನೇ ಮದುವೆ ಆಗ್ತೀನಿ ಅಂದ್ರೆ ಹುಡುಗಿ ಮೈನರ್ ಅಂತ ಕೇಸ್ ಬುಕ್ ಮಾಡಿ ಒಳಗಡೆ ಹಾಕಿದ್ರೆ ಶಿವ ಎಲ್ಲ ಹೊರಗಾಗ್ತ್ಯಾ? ಮದ್ವೆ ಮಾಡ್ಕೊಂಡಾದ್ಮೇಲೆ ಏನೋ ಕೀರ್ತ್ಯಾ? ಏ ದಡ್ಡನ್ ಮಗನೇ, ನನ್ ಮಾತಾಡ. ಐ ನೀಡ್ ರೂಪಾ. ನಾನ್ ಯಾರ ಮಾತು ಕೇಳಲ್ಲ. ಐ ನೀಡ್ ಹರ್, ಐ ನೀಡ್ ಹರ್. ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಸುಳ್ಳು ಹೇಳ್ತೀಯಾ? ಯಾಕೆ ಕಣ್ಣಲ್ಲಿ ನೀರು? ನಿಮ್ಗೆ ಯಾಕೆ ಕಷ್ಟ ರಘು? ನಾವೇನ್ ತಪ್ಪು ಮಾಡಿದೀವಿ? ಕಷ್ಟ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ ರೂಪ. ಕಷ್ಟ ಬಂದಾಗ ದೇವ್ರು ನೆನೆಸ್ಕೋತೀವಿ, ಆದ್ರೆ ದೇವ್ರು ಎಲ್ಲಿದ್ದಾನೆ ಅಂತ ನಾವ್ಯಾರೂ ನೋಡಿಲ್ಲ. ಆಕಾಶ ನೋಡ್ತಾ ದೇವ್ರೇ ಅಂತ ಕೈ ಮುಗಿತೀವಿ. ಹಾಗೆ ನೀನು ಒಂದ್ಸಲ ಆಕಾಶ ನೋಡು. ಏನ್ ಕಾಣಿಸ್ತು? ಏನೂ ಇಲ್ಲ. ಅಯ್ಯೋ ಪೆದ್ದೆ, ಆ ಮೇಘಗಳು ನೋಡು ಹೇಗ್ ಮುತ್ತಾಗಿ ಪೋಣಿಸ್ಕೊಂಡಿದೆ. ಆ ಮೇಘಮಾಲೆ ನೋಡಿದ ತಕ್ಷಣ ನಿನ್ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ. ಬಸಿರಿಗೆ ಪ್ರೇಮ ಸಿಂಚನ ಮಿಂಚು ಮಿಂಚಿನ ಪದದ ಕಂಪನ ನೀಡುವಂತೆ ನೀಡಿ ಸುಖದ ಮಾಲೆ ನೀಡುವಂತೆ ನೀಡಿ ಸುಖದ ಮಾಲೆ ಮೇಘಮಾಲೆ ಮೇಘಮಾಲೆ
ಮೇಘಮಾಲೆ ಮೇಘಮಾಲೆ ಮೇಘಮಾಲೆ ಪ್ರೀತಿಗಾಗಿ ದಾರಿ ತೋರು ದೀಪಮಾಲೆ ದೀಪಮಾಲೆ ದೀಪಮಾಲೆ. ಹಲೋ ತಾತ ನಾನು ರಘುನಾ? ರಘು ಪುಟ್ಟ ಕಂದ ಹೇಗಿದ್ದೀಯಪ್ಪ? ನನ್ಗೇನೂ ಆಗಿಲ್ಲ ತಾತ. ನೀನು ಎಲ್ಲಿದ್ದೆ ಅಂತ ಹೇಳಪ್ಪ, ನಾನು ಕಾರ್ ತಗೊಂಡು ಬರ್ತೀನಿ. ಬೇಡ ತಾತ, ಆ ರೌಡಿಗಳು ನಾನು ಚೇಸ್ ಮಾಡ್ಕೊಂಡೇ ಬರ್ತಾ ಇದಾರೆ. ನೀ ಕಾರ್ ತರೋವರೆಗೂ ನಾ ಒಂದೇ ಕಡೆ ಇರಕ್ಕಾಗಲ್ಲ. ಮತ್ತೆ ಏನಪ್ಪ ಮಾಡ್ತೀಯಾ? ನಾ ಲಾರಿನ ಬಸ್ ಹತ್ಕೊಂಡ್ ಬರ್ತೀನಿ. ನೀ ಗಾಬರಿ ಆಗ್ತೀಯ ಅಂತ ಫೋನ್ ಮಾಡಿದೆ ಅಷ್ಟೇ. ಇಡ್ಲಾ? ಸರಿ ಸರಿ, ಬೇಗ ಬಂದು ಹುಡ್ಕಂದ. ಜೋಪನ ಮುನಿಯಮ್ಮ ಮುನಿಯಮ್ಮ, ರಘು ಫೋನ್ ಮಾಡಿದ್ದ, ಬೇಗ ಬಂದ್ಬಿಡ್ತಾನಂತೆ. ಅಲ್ಲಪ್ಪ ಕೇಳ ಇಲ್ಲಿ, ಕೇಳ ಇಲ್ಲಿ. ರಘು ಫೋನ್ ಮಾಡಿದ್ದ, ಬೇಗ ಬಂದ್ಬಿಡ್ತಾನಂತೆ. ಎಲ್ಲಿದ್ದೇನಂತೆ? ಗೊತ್ತಿಲ್ಲ. ಗೊತ್ತಿಲ್ಲ? ಸರಿಯಾ ತಾತ ನೀನು? ಅಲ್ಲ, ಫೋನ್ ಮಾಡಿದ್ದಾನೆ, ಎಲ್ಲಿದ್ದಾನೆ ಅಂತ ಕೇಳೋದು ಬೇಡ. ಜೋಬಲ್ ಬೇರೆ ಕಾಸಿಲ್ಲ, ಊಟ ತಿಂಡಿಗೆ ಏನ್ ಮಾಡ್ತಾನೆ? ಹೌದಲ್ವಾ? ಏನು ಮಾಡೋದು? ಪಲ್ಟಿ ಹೊಡಿ. ಅಲ್ಲ ತಾತ, ಫೋನ್ ಮಾಡ್ದ ಅಂದ ತಕ್ಷಣ ಅಮೂಲ್ ಬೇಬಿ ತರ ಕುಣಿತಿದ್ಯಲ್ಲ, ಅವನ್ ಎಲ್ಲಿದ್ದಾನೆ ಏನು ಅಂತ ತಿಳ್ಕೊಳ್ಳೋದು ಬೇಡ. ಈಗ ಒಂದ್ ಕೆಲಸ ಮಾಡ್ತೀನಿ, ನಾನು ಒಂದ್ ಅಂದಾದ್ಮೇಲೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀನ್ ಒಬ್ನೇ ಹೋಗ್ತೀಯಾ? ಇಲ್ಲ, ಮುನಿಯಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನೇನ್ ಬೀಗ್ ರೂಟಕ್ಕೆ ಹೋಗ್ತಾ ಇದ್ದೀನಿ. ಜೋಬಲ್ ಕಾಸೆಷ್ಟಿದೆ? ಲೇ, 10,000 ಇದೆ ಕಣ. ಇರ್ಲಿ ಬಿಡ್ತಾತ, ದಾರಿ ಖರ್ಚು ಏನ್ ಮಾಡ್ಲಿ, ಅಲ್ಲಿ ನಮ್ ನೆಂಟ್ರ ಸಿಗ್ತಾರೆ. ರೂಪಾ ರೂಪಾ ಏನಾಯ್ತು? ನನ್ನಿಂದ ಆಗ್ತಿಲ್ಲ ರಘು, ನಂಗೆ ಹಸು ಆಗ್ತಿದೆ. ಅವರೆಲ್ಲ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ರೂಪಾ ಬಾ ಹೋಗೋಣ. ರಘು ಪ್ಲೀಸ್, ಇನ್ನು ಎಷ್ಟು ದಿವಸ ನಾವು ಅವ್ರಿಗೆ ಹೆದರ್ಕೊಂಡು ನೋಡೋಗ್ಬೇಕು? 1-2 ದಿನ. ರೂಪಾ ಬಾ. ಅಷ್ಟೆಲ್ಲ ಸತ್ತು ಹೋಗ್ತೀನಿ. ಈಗ ನಾನು ಏನ್ ಮಾಡು ಅಂತೀಯ? ಕುತ್ತಿಗೆ ತಾಳಿ ಕಟ್ಬಿಡು. ಹೌದು ರಘು, ಒಂದ್ ಹೆಣ್ಣಿಗೆ ತಾಳಿನೇ ರಕ್ಷಣೆ. ಅದಿಲ್ಲದೆ ಏನೇ ಹೋರಾಡಿದ್ರು ಎಲ್ಲ ವ್ಯರ್ಥನೆ. ನನ್ ಕುತ್ತಿಗೆಗೆ ತಾಳಿ ಕಟ್ಬಿಡು, ಆಮೇಲೆ ನನ್ಗೆ ಯಾವ ಭಯನೂ ಇರಲ್ಲ. ರಘು, ಯೋಚನೆ ಮಾಡ್ಬೇಡ. ಹೇಗೂ ದೇವ್ರ ಮುಂದೆ ನಿಂತ್ಕೊಂಡಿದೀವಿ, ಅಲ್ಲಿರೋ ದಾರ ತಂದು ನನ್ ಕುತ್ತಿಗೆ ಕಟ್ಬಿಡು. ರೂಪಾ, ನನಗ್ ಗೊತ್ತು ಮತ್ತೆ ತಾಯಿ ಅಂತೀಯ. ನಿಮ್ ತಾಯಿ ಸಿಕ್ಕೋವರೆಗೂ ನೀನ್ ನನ್ ಕುತ್ತಿಗೆಗೆ ತಾಳಿ ಕಟ್ಟೋದ್ ಬಿಟ್ರೆ ಬೇರೆ ಯಾವ ತಪ್ಪನ್ನು ನಾವು ಮಾಡೋದ್ ಬೇಡ. ನನ್ನ ನಂಬು, ಇಟ್ಸ್ ಅ ಪ್ರಾಮಿಸ್. ಪ್ಲೀಸ್ ರಘು, ಪ್ಲೀಸ್.
ಶಾರದಮ್ಮ, ಅಪ್ಪಾಜಿ. ಒಂದ್ ಲೋಟ ಹಾಲು ತಗೊಂಬಮ್ಮ. ಹಾ. ಹೇಗಿದೆಪ್ಪ ನೋವು? ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ತಗೋಪ್ಪ ಹಾಲು. ಅಮ್ಮ, ಅಮ್ಮ. ಹೌದಮ್ಮ, ನಾನ್ ನಿನ್ ಮಗ ರಘು. ನಿನ್ ಮಗ ರಘುಮ್ಮ. ಹೌದಮ್ಮ, ನಿನ್ ಮಗ ರಘು. ನಿನ್ ಮಗ ರಘು. ಹೌದಮ್ಮ. ಮಗ ರಘು. ಅಮ್ಮ, ಅಮ್ಮ, ಕಂದ. ಅಮ್ಮ, ಅಮ್ಮ. ಯಾಕಮ್ಮ ನಾನ್ ನೋಡ್ಬೇಕು ಅನ್ಸ್ಲಿಲ್ಲಮ್ಮ ನಿನ್ಗೆ? ಅನ್ನಿಸ್ತಿತ್ತು ಕಂದ, ಅನ್ನಿಸ್ತಿತ್ತು. ಆದ್ರೆ ನಾನು ನಿಮ್ಮೆಲ್ರನ್ನು ಕಳ್ಕೊಂಡ್ಬಿಟ್ಟೆ ಅನ್ಕೊಂಡಿದ್ದೆ. ಈ ಜನ್ಮದಲ್ಲಿ ಮತ್ತೆ ನಿಮ್ಮೆಲ್ರನ್ನು ನೋಡ್ತೀನೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ. ಈಗ ಈಗ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಅಮ್ಮ, ಆ ತಾತನ್ಗೆ ಏನಾದ್ರು ಗೊತ್ತಾದ್ರೆ ಅವನೆಷ್ಟು ಸಂತೋಷ ಪಡ್ತಾನೆ ಗೊತ್ತಮ್ಮ? ತಾತ? ಹೌದಮ್ಮ. ಶಾರದಮ್ಮ, ನೀನ್ ತುಂಬಾ ಅದೃಷ್ಟವಂತೆ ಕಣಮ್ಮ. ಕಡೆಗೂ ಮಗನ್ನು ತಂದೆನೂ ನೋಡೋ ಭಾಗ್ಯ ಸಿಕ್ತು. ಅಪ್ಪ. ಏನ್ ಸಮಯ ಏನ್ ಕೊಡ್ಲಿ? ಒಂದ್ 4 ಟ್ರೈನು 2 ಏರೋಪ್ಲೇನ್ ಕೊಡು. ಇಟ್ಕೊಂಡಿರೋ ಡಬ್ಬ ಟೀ ಅಂಗಡಿ ಏನ್ ಕೊಡ್ಲಿ ಅಂತ ಕೇಳ್ತಾನೆ. ಕುಡಿಯಕ್ ನೀರ್ ಕೊಡು. ನಾನ್ ಕೇಳಿದ್ದು ಕುಡಿಯೋ ನೀರು. ಅದೇ ಅದು. ನೋಡಿದ್ರೆ ಬೇರೆ ತರ ಇದೆಯಲ್ಲ. ಹಲೋ ಮಿಸ್ಟರ್, ನೀವೇ? ನಾನಾ? ಹಾ, ನೀವೇ. ಈ ರೋಡ್ ಊಟಿಗೆ ಹೋಗುತ್ತಾ? ಹೋಗಲ್ಲ. ಯಾರೋ ಹೇಳಿದ್ರು ಹೋಗುತ್ತೆ ಅಂತ. ಅಯ್ಯೋ ಹೋಗಲ್ರಿ, ರೋಡ್ ಇಲ್ಲೇ ಇರುತ್ತೆ. ಊಟಿಗೆ ನೀವೇ ಹೋಗ್ಬೇಕು. ನೋಡಕ್ ಪ್ಯಾಂಟು ಶರ್ಟ್ ಹಾಕೊಂಡಿದ್ಯಾ, ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಇಲ್ಲಿ ಕೂತ್ಕೊಂಡಿದ್ಯಾ? ಏನ್ ಹಂಗ್ನಗ್ತಿದ್ಯಾ? ಬಾಯಿಲಿ. ಇವ್ರಿಬ್ಬರನ್ನು ಈ ಕಡೆ ಎಲ್ಲಾರು ನೋಡ್ದ್ಯಾ? ನೋಡ್ತಾ ಇದ್ದೀನಿ ಸರ್. ಅಲ್ಲಪ್ಪ, ಈ ಕಡೆ ಏನಾದ್ರು ಅಂಗಡಿ ಕಡೆ ಇವ್ರು ಏನಾದ್ರು ಬಂದ್ಗಿಂದ ಹೋದ್ರ ನೋಡ್ದ್ಯಾ? ನೋಡ್ತಾ ಇದ್ದೀನಿ ಸರ್. ಇವ್ರು ಯಾರು ಈ ಕಡೆ ಬಂದೋದ್ರೇನೆ? ನೋಡ್ತಾ ಇದ್ದೀನಿ ಸರ್. ನಾನು ಹೇಳಿದ ಅರ್ಥ ಆಯ್ತಾ ನಿಂಗೆ? ಇವ್ರು ಏನೋ ನೋಡ್ದ್ಯಾ ಅವ್ರನ್ನ? ನೋಡ್ತಾ ಇದ್ದೀನಿ ಸರ್. ಅಮ್ಮ, ಅಮ್ಮ. ಏನು? ಏನಮ್ಮ ಇನ್ನು ಕಸ ಗುಡಿಸ್ತಾ ಇದೆಯಲ್ಲ? ಯಾಕೋ? ರೆಡಿ ಆಗಿಲ್ವಾ? ನಾನ್ ರೆಡಿ ಅಪ್ಪ. ಅವಳೆಲ್ಲಿ? ರೆಡಿ ಆಗ್ತಿದ್ದಾಳೆ, ಹೋಗಿ ನೋಡು. ರೂಪಾ, ರೂಪಾ. ಶಾರದಮ್ಮ, ಶಾರದಮ್ಮ, ಪೇಪರ್ ನೋಡಮ್ಮ, ಇದ್ರಲ್ಲಿ ಏನೋ ಇದೆ. ಇವತ್ತು ಸಾಯಂಕಾಲ ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಇದೆ, ಬೇಗ ಬಂದ್ಬಿಡ್ಡಿ. ನಾನು ಯಾಕೋ? ಅಮ್ಮನ್ ಕರ್ಕೊಂಡು ಹೋಗು, ನನ್ಗೆ ಆಫೀಸಲ್ಲಿ ಕೆಲಸ ಇದೆ. ಶಾರದಾ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇರ್ರಿ, ತಿಂಡಿ ತರ್ತಾ ಇದ್ದೀನಿ. ಬೇಡ, ಆಫೀಸ್ ಟೈಮ್ ಆಯ್ತು, ಸರ್ಕೊಳ್ಳೋ. ಒಗ್ಗರಣೆ ಹಾಕ್ಬಿಟ್ಟೆ, ತಂದ್ಬಿಡ್ತೀನಿ. ರೀ 10 ನಿಮಿಷ ಲೇಟ್ ಆಗೋದ್ರೆ ಏನಾಗ್ತಿತ್ತು ಇವ್ರಿಗೆ? ಯಾರು ಕೇಳ್ತಾರೆ ಇವ್ರನ್ನ? ಅವಸರವಾಗಿ ತಿಂಡಿ ಮಾಡಿದೀನಿ, ಒಂದ್ ತುತ್ತು ತಿನ್ಬಿಟ್ಟು ಹೋಗ್ಬೋದಾಗಿತ್ತಪ್ಪ. ಮಮ್ಮಿ, ಡ್ಯಾಡಿನ ಸಾಯಂಕಾಲ ಬೇಗ ಬಾ ಅಂತ ಹೇಳಿದ್ರೆ ಮಮ್ಮಿನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ರು ಡ್ಯಾಡಿ. ಅಂತಾರೆ ಸಿಡ್ಕು ಮೂತಿ. ರಾಜ, ಸಾಯಂಕಾಲ ಅಮ್ಮನೇ ನಿನ್ನನ್ನು ಕರ್ಕೊಂಡು ಹೋಗ್ತಾಳೆ, ಓಕೆ? ನಾನು ಬರ್ತೀನಿ. ಶಾರದಾ, ಓಯ್ ರಘು, ಪುಟ್ಟ ಕಂದ, ಎಲ್ಲ ನಿನಗೆ ನೋಡು. ಏನಣ್ಣ ಇದು, ಯೂನಿಫಾರ್ಮ್ ಅಲ್ಲೇ ಬಂದ್ಬಿಟ್ಟಿದ್ಯಾ? ಏನಮ್ಮ, ನಿನ್ ಗಡ್ಡನ್ನ ಮನೆ ಕರ್ಕೊಂಡ್ಮ ಅಂತ 1 ತಿಂಗಳಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಯಾರಾದ್ರೂ ಸೀರಿಯಸ್ ಆಗಿ ತಗೊಂಡ್ರ? ಅದಕ್ಕೆ
ನಿಮ್ಮ ಅಣ್ಣನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದೀನಿ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದು. ಏನಪ್ಪ ಮಾಡ್ಲಿ, ಅವ್ರ ಮನೆಯಲ್ಲೇ ಇರೋದಿಲ್ಲ. ಯಾವಾಗ ನೋಡು ಆಫೀಸು ಕೆಲ್ಸ. ಹೆಂಡತಿ ಮಗು ಇರೋದೇ ಜ್ಞಾಪಕ ಇಲ್ಲ. ನಿನಗೆ ನಿಮ್ಮ ಅಪ್ಪನ ಜ್ಞಾಪಕ ಇದೆಯಾ? ಯಾಕಪ್ಪ ಹಾಗೆ ಹೇಳ್ತೀಯಾ? ಹಾಕ್ತೀನಿ ನೋಡು. ನಿಮ್ಮ ಅಮ್ಮನಿಗೆ ಬಡ್ಕೊಂಡೆ ನಮ್ಗೆ ಮಕ್ಳೇ ಬೇಡ ಅಂತ. ಅವಳು ನನ್ನ ಮಾತಲ್ಲಿ ಕೇಳ್ತಾಳೆ. ನಿಮ್ಮಿಬ್ಬರನ್ನು ಹೆತ್ಕೊಟ್ಬಿಟ್ಟು ಶಿವ ಅಂತ ಹೊಟ್ಟೋದ್ಲು. ಏ ಗುಮ್ಮಣ್ಣ, ಅವಳೊಬ್ಳೆ ಹೆತ್ಕೊಟ್ಲಾ? ಹೋಗ್ಲಿ. ಎಲ್ಲಿ ನಿನ್ ಗಂಡ ಎಲ್ಲಿ? ಮೇ ಐ ಕಮ್ ಇನ್ ಸರ್? ಓ ನಮಸ್ಕಾರ, ಬನ್ನಿ ಸರ್ ಬನ್ನಿ. ಏನ್ ಸ್ವಾಮಿ ಬ್ಯಾಂಕ್ ಕಡೆ ಬರೋದೇ ಬಿಟ್ಬಿಟ್ರಿ? ನಾವೇ ನಿಮ್ಮನ್ನ ಹುಡ್ಕೊಂಡ್ ಬರೋಗಾಯ್ತಲ್ಲ. ಹಾಗೇನಿಲ್ಲ, ಕೂತ್ಕೊಳ್ಳಿ. ಏನ್ ಸರ್ ದಿಢೀರಂತ ತುಂಬಾ ದೂರ ಬಂದ್ಬಿಟ್ಟಿದ್ರಿ? ಏನಿಲ್ಲ ಸ್ವಾಮಿ, ನೀವು 50 ಲಕ್ಷ ರೂಪಾಯಿ ಓಡಿ ತಗೊಂಡಿದಿರಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದೀವಿ. ಓಡಿನಾ? ಹೌದು ಸರ್, 3 ಸಾರಿ ಇಂಟಿಮೇಟ್ ಮಾಡಿದ್ವಿ, ನೀವೇನು ರಿಪ್ಲೈನೇ ಮಾಡ್ಲಿಲ್ಲ. ಅದಕ್ಕೆ ನಾವೇ ನೇರವಾಗಿ ಬಂದ್ವಿ. ಪೇಪರ್ಸ್ ಎಲ್ಲ ಈ ಫೈಲ್ ನಲ್ಲಿ ಇದೆ, ಬೇಕಾದ್ರೆ ಒಂದ್ಸಲ ನೋಡಿ. ಏನ್ ಯೋಚನೆ ಮಾಡ್ತಾ ಇದ್ರ ಸ್ವಾಮಿ? ಏನಿಲ್ಲ ಸರ್, ಯಾವ್ದೋ ಟೆನ್ಷನ್ ನಲ್ಲಿ ಮರ್ತ್ಬಿಟ್ಟೆ, ಸಾರಿ. ತಗೊಳ್ಳಿ. ನಾವಿನ್ ಬರ್ತೀವಿ. ಸರಿ, ಒಳ್ಳೇದು. ಥ್ಯಾಂಕ್ ಯು. ಸರಿ, ನಮಸ್ಕಾರ. ನಮಸ್ಕಾರ. ಓಡಿ ಏನಾಯ್ತು? ನನಗೇನ್ ಗೊತ್ತು? ಗೆಟ್ ಅಪ್. ದುಡ್ಡೇನ್ ಮಾಡ್ದೆ? ಯಾವ ದುಡ್ಡು? ರಾಧಾಕೃಷ್ಣ ಬೇಡ. ಫೋರ್ಜರಿ ಸೈನ್ ಮಾಡಿ 50 ಲಕ್ಷ ರೂಪಾಯಿ ಓಡಿ ತಗೊಂಡಿದ್ಯಾ. ನಾಳೆ ಸಂಜೆ ಒಳಗೆ ದುಡ್ಡು ತಲುಪಲಿಲ್ಲ ಅಂದ್ರೆ ನಿನ್ ಜೀವನ ಪೂರ್ತಿ ಕಂಬಿ ಏರಿಸ್ಬೇಕು, ಹಾಗೆ ಮಾಡ್ತೀನಿ. ಲೇ ಅದ್ಯಾಕೋ ಟೆನ್ಷನ್ ಆಗ್ತೀಯಾ? ಡ್ರಿಂಕ್ಸ್ ತಗೊಳ್ಳೋ, ಕೂಲಾಗಿರುತ್ತೆ. ಎಲ್ಲ ಕೂಲಾಗಿರೋಕ್ಕಾಗತ್ತೆ? ಅವನು ರಕ್ತ ಬರುವಂಗೆ ಹೊಡಿದಾನೆ. ಅವನು ಯಾವಾಗ್ಲೂ ಅಷ್ಟೇ, ಕೈಯಲ್ಲೇ ಮಾತಾಡ್ಸೋದು. ಅವಳ ಬಾಯಿಯಿಂದ ಮಾತಾಡ್ಸಕ್ಕೆ ಈ ಲಾಯರ್ ಇದಾನೆ ಕಣೋ. ಸಾಯಂಕಾಲದೊಳಗೆ ನೀನು ಅವನಿಗೆ 50 ಲಕ್ಷ ರೂಪಾಯಿ ಕೊಡೋದು ಬೇಡ. ಮತ್ತೆ ಕಂಬಿ ಎಣ್ಸು ಅಂತ್ಯಾ? ಅದು ಬೇಡ. ಅದೇನ್ ಬಿಡ್ಸ್ ಹೇಳು, ಪ್ರಾಣ ತೆಗಿಬೇಡ ಹೇಳು. ಐಡಿಯಾ ಕೊಟ್ರೆ ನನಗೇನ್ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ, ಏನಾದ್ರೂ ಕೊಡ್ತೀನಿ. 50-50 ಕೆಲಸ ಮುಗ್ದೋದ್ಮೇಲೆ. ದಟ್ಸ್ ಗುಡ್. ನೀನು ಅವನು ಹೊಡೆಯೋದು ಬೇಡ, ಅವನು ನಿನ್ನ ಹೊಡೆಯೋದು ಬೇಡ. ಸಾಯಂಕಾಲ ನಿಮ್ಮ ಸಾಹೇಬ ಕೆಲಸ ಕಾರ್ಯ ಮುಗಿಸ್ಕೊಂಡು ಮನೆ ಕಡೆ ಬರ್ತಾ ಇರ್ತಾನೆ. ಯಾವನವನು? ಯಾವನು? ಶಾರದಾ, ನಿನಗೆ ಸಮಾಧಾನ ಮಾಡೋಷ್ಟು ನನಗೆ ಶಕ್ತಿ ಇಲ್ಲಪ್ಪ. ಈ ಮಗುಗೋಸ್ಕರನಾದ್ರೂ ನೀನ್ ಧೈರ್ಯ ತಗೋಬೇಕಮ್ಮ. ಇವನೆಲ್ಲಿದ್ದಾನಿದ್ದ ಹೇಳು, ಸಿಗಿದು ಬಿಸಾಕ್ಬಿಡ್ತೀನಿ. ಇಲ್ಲ, ಇವನೇ ಅಂತ ಇನ್ನು ಪ್ರೂವ್ ಆಗಿಲ್ಲ. ನಮ್ಗೆ ಅನುಮಾನ ಬಂದಿದೆ ಅಷ್ಟೇ. ಶಾರದನಿಗೆ ಈ ವಿಷಯ ತಿಳಿಸಬೇಡ. ಮೊದಲು ಈ ಬಡ್ಡಿ ಮಗನ ಪತ್ತೆ ಹಚ್ಚು. ಒಂದ್ ತಪ್ಪು ಮಾಡೋಕ್ ಹೋಗಿ ಒಂದರ ಹಿಂದೆ ಇನ್ನೊಂದು ತಪ್ಪು ಮಾಡ್ತಾ ಹೋದೆ. ಅದಕ್ಕೆಲ್ಲ ಕಾರಣ ನೀನೆ. ಶಿವ ನಿಂದು ಒಳ್ಳೆ ಕತೆ ಆಯ್ತಲ್ಲ. ರೇಸಿನ ಆಸೆಗೋಸ್ಕರ
ರಾಧಾಕೃಷ್ಣ ಕಣ್ ತಪ್ಪಿಸಿ 1,000 ರೂಪಾಯಿ ಫ್ರಾಡ್ ಮಾಡಿದೆ. ಅದು ಬೆಳೀತಾ ಹೋಗಿ 50 ಲಕ್ಷ ರೂಪಾಯಿ ತನಕ ಆಯ್ತು. ಇದಕ್ಕೆಲ್ಲ ಕಾರಣ ನೀನೆ. ರಾಧಾಕೃಷ್ಣನ್ ಕೊಲೆ ಮಾಡೋ ಐಡಿಯಾನು ನೀನೇ ಕೊಟ್ಟೆ. ನಾನು ಅವನನ್ನ ಕೊಂದ್ಬಿಟ್ಟೆ. ಅವನ್ ಬಾಮೈದ ಪೊಲೀಸ್ ಇನ್ಸ್ಪೆಕ್ಟರ್. ಅವನ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ನಾನೇನ್ ಮಾಡ್ಲಿ? ಅಯ್ಯೋ ಮನೆ ಹಾಳು ನನ್ ಮಗನೆ, ಏನಾದ್ರೂ ಒಂದು ಐಡಿಯಾ ಕೊಡು. ಐಡಿಯಾ ಕೊಟ್ರೆ 50-50 ಶಿವ? ಎಸ್, 50-50. ನಿಮ್ಮ ಆಫೀಸ್ನಲ್ಲಿ ನಿನ್ ಬಗ್ಗೆ ಯಾರಿಗಾರ ಅನುಮಾನ ಬಂದಿದ್ಯಾ? ಇಲ್ಲ. ಹಾಗಾದ್ರೆ ವೆರಿ ಸಿಂಪಲ್. ಏನು? ಮಧ್ಯರಾತ್ರಿಯಲ್ಲಿ ಎಲ್ರು ಮಲಗಿರುವಾಗ ಮನೆ ಒಳಗಡೆ ಒಂದು ಬಾಂಬ್ ಇಟ್ಬಿಡು, ಸಾಕ್ಷ್ಯಾಧಾರಗಳೆಲ್ಲ ಸುಟ್ಟೋಗುತ್ತೆ. ಆದ್ರೆ ನನ್ ಮಗುನೇನ್ ಮಾಡ್ಬೇಡ, ನಮ್ ತಂದೆನೇನು ಮಾಡ್ಬೇಡ. ನನ್ ಕೊಂದ್ಬಿಡು, ಕೊಂದ್ಬಿಡು, ಬಾರೋ ಕೊಂದ್ಬಿಡ, ನನ್ನ ಕೊಂದ್ಬಿಡ. ಅಯ್ಯೋ ಕೊಂದ್ಬಿಟ್ಟ, 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 ನನ್ನ ಕೊಂದ್ಬಿಟ್ಟ. ಯಾರಮ್ಮ ನೀನು? ನೀನ್ ಯಾರು? ನೀನು ನನ್ ಕೊಲ್ತೀಯ? ಕೊಂದ್ಬಿಡು, ಕೊಂದ್ಬಿಡು. ಆದ್ರೆ ನನ್ ಮಗುನೇನು ಮಾಡ್ಬೇಡ, ನಮ್ಮ ಅಪ್ಪಾಜಿನೇನು ಮಾಡ್ಬೇಡ. ಯಾರಮ್ಮ ನೀನು? ನನ್ ಕೊಂದ್ಬಿಡು. ಏನಾಯ್ತು ಹೇಳಮ್ಮ? ಅಮ್ಮ, ಅಮ್ಮ, ಅಮ್ಮ ಏನಾಯ್ತಮ್ಮ ನಿನಗೆ? ಅಮ್ಮ ಏನಾಯ್ತಮ್ಮ? ಬೇಡ, ಆ ಹುಡುಗಿ ನಿನಗೆ ಬೇಡ. ಅವಳನ್ನ ಕಳಿಸ್ಬಿಡು. ಯಾವ ಹುಡುಗಿ? ಅದೇ ನೀನ್ ಪ್ರೀತಿಸ್ತಾ ಇರೋ ಹುಡುಗಿ. ರೂಪನ? ಅವಳೇನಮ್ಮ ಮಾಡಿದ್ಲು? ನನ್ನೇನು ಕೇಳ್ಬೇಡ. ಅವಳು ನಿನಗೆ ಬೇಡ ಅಷ್ಟೇ. ಎಂತದ್ ಮಾತಾಡ್ತಿದ್ಯಮ್ಮ? ಅವಳು ನನ್ನ ಪ್ರಾಣ ಅಮ್ಮ. ರೂಪ ಅವಳು ನನ್ನ ತುಂಬಾ ಪ್ರೀತಿಸ್ತಿದ್ದಾಳಮ್ಮ. ಅವಳಿಲ್ದೆ ನಾ ಬದುಕಿರಲ್ಲಮ್ಮ. ಹೆತ್ತ ಮಗನ ಸಾವನ್ನ ಬಯಸೋಳಲ್ಲಪ್ಪ ನಿನ್ ತಾಯಿ. ಹಾಗಾದ್ರೆ ಅವಳು ಯಾಕೆ ಬೇಡ ಅಂತೀಯ? ಬೇಡ ಬೇಡ ಬೇಡ. ಅದೇ ಯಾಕೆ? ಅದನ್ನ ಮಾತ್ರ ಕೇಳ್ಬೇಡ. ಅಮ್ಮ ಅಮ್ಮ, ನನ್ನ ಪರೀಕ್ಷೆ ಮಾಡ್ಬೇಡ. ಅವಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ? ಕಾಡು ಮೇಡು ಕಲ್ಲು ಮುಳ್ಳು ಅಂತ ಪ್ರತಿ ಕ್ಷಣವೂ ನನ್ನ ಪ್ರಾಣ ಜೊತೆ ನಾ ಹೋರಾಡಿದ್ದೀನಿ. ಯಾಕೆ ಗೊತ್ತಾ? ಅವಳಿಗೋಸ್ಕರ. ನಾನು ಅವಳನ್ನ ಯಾವತ್ತೋ ಮದುವೆ ಆಗ್ಬೋದಾಗಿತ್ತು. ಆದ್ರೆ ನೀ ಸಿಗೋವರೆಗೂ, ನಿನ್ನ ಆಶೀರ್ವಾದ ತಗೊಳ್ಳೋವರೆಗೂ ಅವಳು ಮದುವೆ ಆಗ್ಬಾರ್ದಂತ ಇಷ್ಟು ದಿನ ಕಾದೆ. ಅವಳೇ ಬೇಡ ಅಂತೀಯಲ್ಲಮ್ಮ. ರಘು, ಈ ಮುದಿ ತಾಯಿಗೋಸ್ಕರ ನಿನ್ನ ಪ್ರೀತಿನ ತ್ಯಾಗ ಮಾಡಬೇಡಪ್ಪ. ನಿನಗೆ ಅವಳು ಬೇಕೇ ಬೇಕು ಅನ್ನೋದಾದ್ರೆ ನೀನ್ ನನ್ನನ್ನು ಮರ್ತು ಬಿಡು. ಅಮ್ಮ ಅಮ್ಮ ನಿನಗೆ ಬೇಕು ಅನ್ನೋದಾದ್ರೆ ನೀನು ಅವಳನ್ನ ಬಿಟ್ಬಿಡು. ಅಮ್ಮ ಬೇಡಮ್ಮ, ಅಂತ ಶಿಕ್ಷೆ ನನಗೆ ಕೊಡ್ಬೇಡ. ಬೇಕಾದ್ರೆ ನಿನ್ ಕೈಯಾರ ನನ್ ಕೊಂದ್ಬಿಡು, ಕೊಂದ್ಬಿಡು. ನೋಡು, ಹೇಳ್ಬೇಕಾದನ್ನೆಲ್ಲ ಹೇಳಿದ್ದೀನಿ. ತೀರ್ಮಾನ ನಿನಗೆ ಬಿಟ್ಟಿತ್ತು. ಓಂ ಪ್ರಥಮೋ 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 ಪ್ರೇಂ ಪ್ರಥಮೋ ಪ್ರಥಮೋ ಓಂ ಪ್ರಥಮೋ 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 ಪ್ರೇಂ ಪ್ರಥಮೋ ಪ್ರಥಮೋ ಇವಳು ಹೆತ್ತವಳು, ಅವಳು ಕನಸುಗಳ ಹೊತ್ತವಳು. ಇವಳು ತುತ್ತವಳು, ಅವಳು ಮುತ್ತುಗಳ ಇತ್ತವಳು. ತಾಯಿ ಬಳ್ಳಿ ಹೂವಾದೆ, ಪ್ರೇಮಿ ಹಾಡೋ ಹಾಡಾದೆ. ಹೆತ್ತವಳು, ಹೊತ್ತವಳು, ತುತ್ತವಳು, ಇಲ್ಲ ಮುತ್ತವಳು. ಇವಳು ಹೆತ್ತವಳು, ಅವಳು ಕನಸುಗಳ ಹೊತ್ತವಳು. ಇವಳು ತುತ್ತವಳು, ಅವಳು ಮುತ್ತುಗಳ
ಹರಿದಾಗಿದೆ. ತಾಯಿ ಮಾತೆಯಲ್ಲಿ ವೇದವಾಗಿದೆ, ವೇದಘೋಷವೆಲ್ಲ ಪ್ರೇಮವಾಗಿದೆ. ದೈವ ಒಂದೆಡೆ, ಜೀವ ಒಂದೆಡೆ, ಧರ್ಮ ಸಂಕಟ ಎದ್ದಿದೆ ಹೆಡೆ. ಇವಳು ಹೆತ್ತವಳು, ಅವಳು ಕನಸುಗಳ ಹೊತ್ತವಳು. ಇವಳು ತುತ್ತವಳು, ಅವಳು ಮುತ್ತುಗಳ ಇತ್ತವಳು. ಇವಳು ಅಮೃತ, ಅವಳು ಸುಕೃತ. ಇವಳು ಚೇತನ, ಅವಳು ಬಂಧನ. ತಾಯಿ ನುಡಿದರೆ ಲೋಕ ಸಮ್ಮತ, ಪ್ರೇಮಿ ನುಡಿದರೆ ನ್ಯಾಯ ಸಮ್ಮತ. ಲೋಕ ನಿರುದನೆ ತಾಯ ತೊರೆದರೆ ಆತ್ಮವಂಚನೆ. ಪ್ರಿಯನ ತೊರೆದರೆ ಇವಳು ಹೆತ್ತವಳು, ನೂರು ನೋವುಗಳ ಹೊತ್ತವಳು. ಅವಳು ಮುಟ್ಟವಳು, ಕೋಟಿ ಕನಸುಗಳ ಹೊತ್ತವಳು. ತಾಯಿ ಬಳ್ಳಿ ಹೂವಾದೆ, ಪ್ರೇಮಿ ಹಾಡೋ ಹಾಡಾದೆ. ಕಂಪಿರದ ಇಂಪಿರದ ಹೂವಾದೆ, ಹಾಡುವ ಹಾಡಾದೆ. ಇವಳು ಹೆತ್ತವಳು, ನೂರು ನೋವುಗಳ ಹೊತ್ತವಳು. ಅವಳು ಮುತ್ತವಳು, ಕೋಟಿ ಕನಸುಗಳ ಹೊತ್ತವಳು. ರಘು, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದೆ. ಹೇಳ್ ರಘು. ನಾ ಹೇಳಿದ್ರೆ ಪಾಲಿಸ್ತೀಯ? ಎಂಥ ಪ್ರಶ್ನೆ ಕೇಳ್ದೆ ರಘು. ನನ್ ಸರ್ವಸ್ವನೂ ನೀನೇ ಆಗಿರುವಾಗ ನಿಂದಲ್ದೆ ಇನ್ಯಾರ ಮಾತು ಪಾಲಿಸ್ಲಿ? ಹೇಳು, ಏನ್ ಮಾಡ್ಬೇಕು? ನೀ ನನ್ ಮರ್ತ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬಿಡು. ಈ ಪ್ರೀತಿ ಪ್ರೇಮ ಎಲ್ಲ ನಾವು ತಿಳ್ಕೊಂಡಿರೋ ಸುಲಭ ಅಲ್ಲ. ಎಳೆ ವಯಸ್ಸು, ಏನೇನೋ ತಪ್ಪು ಮಾಡ್ಬಿಡ್ತೀವಿ. ಅದರಿಂದ ಏನೇನೋ ಅನಾಹುತಗಳೆಲ್ಲ ಆಗೋಗುತ್ತೆ. ಅಂಥ ತಪ್ಪು ಏನ್ ನಡೀತೀಗ? ನಾವು ಇಲ್ಲಿವರೆಗೂ ಮಾಡಿರೋದೆಲ್ಲ ತಪ್ಪೆ. ನಾನು ನಿನ್ನನ್ನು ನೋಡಿದ ತಪ್ಪು, ಪ್ರೀತಿ ಮಾಡಿದ ತಪ್ಪು, ನಿಮ್ ಮನೆಯಿಂದ ನಿನ್ನ ಹೊತ್ಕೊ ಬಂದಿದ್ದು ದೊಡ್ಡ ತಪ್ಪು. ಏನಾಗಿದೆ ನಿಂಗಿವತ್ತು? ಯಾರು ಹೇಳಿದ್ರೆ ಇದನ್ನೆಲ್ಲ? ನಾನು ಹೇಳ್ತಾ ಇದ್ದೀನಿ ರೂಪಾ, ಚೆನ್ನಾಗಿ ಯೋಚನೆ ಮಾಡಿ ನೋಡು. ಯಾವ ಕ್ಷಣದಲ್ಲಿ ನಮ್ಮ ಪ್ರಾಣ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಬೇಡ ರೂಪಾ, ಯಾಕಿಂತ ಲೈಫು, ಯಾಕಿಂತ ಲೈಫು? ಪ್ರವಾಹದ ವಿರುದ್ಧ ಈಜೋದ್ ಬೇಡ. ಹೋಗು, ಆ ಪುಣ್ಯಾತ್ಮನ ಜೊತೆ ಮದುವೆ ಮಾಡ್ಕೊಂಡು ನೆಮ್ಮದಿಯ ಜೀವನ ಮಾಡು. ಎಷ್ಟು ಧೈರ್ಯ ಮಾತಾಡಕ್ಕೆ? ಎಷ್ಟು ಧೈರ್ಯ, ಎಷ್ಟು ಧೈರ್ಯ ನಿಂಗೆ? ಮಾತಾಡು, ಮಾತಾಡು, ಹೇಳು, ಎಷ್ಟು ಧೈರ್ಯ ಈ ಮಾತಾಡಕ್ಕೆ? ಇದನ್ನ ಹೇಳಕ್ಕ ಎಷ್ಟು ದೂರ ಕರ್ಕೊಂಡ್ ಬಂದಿದ್ ನೀನು? ಏನ್ ತಮಾಷೆ ಮಾಡ್ತೀಯ ರಘು? ನಿನ್ ಮೇಲಿನ ಪ್ರೀತಿಗೋಸ್ಕರ ನನ್ನ ಆಸ್ತಿ ಅಂತಸ್ತು ಯಾವ್ದು ಬೇಡ ಅಂತ ಹುಟ್ಟು ಬಟ್ಟೆ ಸಮೇತ ನಿನ್ ಹಿಂದೆ ಓಡ್ ಬಂದೆ. ಈಗ ಈ ಕಾಟಲ್ ಕರ್ಕೊಂಡ್ ಬಂದ್ ಬಿಟ್ಬಿಟ್ಟು ಹೊರಟೋಗು ಅಂತೀಯಾ? ಯಾಕ್ ಬಂತು ನಿಂಗೆ ದುರ್ಬುದ್ಧಿ? ಯಾಕ್ ಬಂತು ರಘು? ನಿನ್ನ ಇಲ್ಲಿಂದ ತಳ್ಳಿಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಹೊರತು ನಿನ್ನಿಂದ ದೂರ ಆಗಿ ಒಂದು ಕ್ಷಣನೂ ನಾನು ಬದುಕಿರಲ್ಲ. ಯಾಕೆಂದ್ರೆ ನಾನು ನಿನ್ನ ಅಷ್ಟೊಂದು ಲವ್ ಮಾಡ್ತಿದ್ದೀನಿ. ಪ್ರೀತಿಗೆ ಅರ್ಥನೇ ಗೊತ್ತಿಲ್ದಿರೋ ನನ್ನ ಪ್ರೇರೇಪಿಸೋ
ಪ್ರಶಾಂತವಾಗಿದ್ದ ನನ್ನ ಮನಸ್ಸಿನಲ್ಲಿ ಬಿರುಗಾಳಿ ಹಾಗೆ ಬಂದು ಇಲ್ದೇ ಇರೋ ಆಸೆಗಳನ್ನೆಲ್ಲ ತುಂಬಿ ರಘು 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 ನಿನ್ನನ್ನು ಅನುಭವಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದಿದ್ರೆ ಇಷ್ಟು ದಿವಸ ನೀನು ಕನ್ಯೆಯಾಗಿ ಉಳಿತಾನೇ ಇರಲಿಲ್ಲ. ಈಗ್ಲೂ ನಾನೇನ್ ಬೇಕಾದ್ರೂ ಮಾಡ್ಬೋದು, ನನ್ನ ಕೇಳೋರು ಯಾರೂ ಇಲ್ಲ. ಆದ್ರೆ ಹಾಗೆ ನಾನು ಮಾಡೋಲ್ಲ. ನಾಳೆ ಬೆಳಗ್ಗೆ ನಿನ್ ಕುತ್ತಿಗೆ ತಾಳಿ ಕಟ್ಟಿ ಇದೇ ರೂಮ್ನಲ್ಲಿ ಇದೇ ಬೆಡ್ಡಲ್ಲಿ ತಾತ ಮುನಿಯಮ್ಮ, ರಘು ಬಂದ ಅಂತ ಕಾಣುತ್ತೆ. ನಡೆದು ನೀರು ಇಳ್ದೋಯ್ತು. ಇವ್ರು ಸಿಗ್ಲೇ ಇಲ್ಲ. ಇರು 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 ಒಂದ್ ನಿಮಿಷ ಇರು, ಬರ್ತೀನಿ. ನೀನು ವೈದಿ ತಾನೆ? ನೋಡಿದ್ರೆ ಹ್ಯಾಕ್ ಕಾಣಿಸ್ತದೆ? ಕಳಬಟ್ಟಿ ಇರ್ಸೋ ಒಂಥರ ಇದೆಯಾ? ಕೇಳಿದ್ರೆ ಸರಿಯಾಗಿ ಉತ್ತರ ಹೇಳ್ಬೇಕಪ್ಪ. ರಘು ನೋಡ್ದ್ಯಾ? ಅವ್ರ ತಾಯಿ ಜೊತೆ ಮನೆಗೆ ಹೋದ. ತಾಯಿನ? ಹೌದು. ರೂಪನ ಉಗಿದೋಡಿಸ್ತಾ ಅವ್ರ ತಾಯಿ ಕರ್ಕೊಂಡು ಹೋದ. ಅವಳನ್ನ ಯಾಕೆ ಉಗ್ದೋಡಿಸ್ದ? ನನಗೇನೋ ಗೊತ್ತು. ಕೆಟ್ಟೋಯ್ತು, ಎಲ್ಲ ಕೆಟ್ಟೋಯ್ತು. ಏನೋದು? ಯಾಕಿಂತ ಕೆಲಸ ಮಾಡಿದೆ? ಅವರಿಬ್ಬರನ್ನ ಯಾತಕ್ಕೆ ದೂರ ಮಾಡಿದೆ? ಅವಳಿ ಮನೆಗೆ ಬರೋದು ನನಗಿಷ್ಟ ಇಲ್ಲಪ್ಪ. ಅದೇ ಯಾಕೆ ಅಂದ್ರೆ ನಮ್ಮ ಜೀವನದಲ್ಲಿ ಏನೇನೋ ನಡೆದೋಯ್ತು. ಅದೆಲ್ಲ ನಮ್ಮಷ್ಟಕ್ಕೆ ಮುಗಿದೋಗ್ಲಿ. ಅದನ್ನ ಹುಡುಗರ ಮೇಲೆ ಪ್ರಯೋಗ ಮಾಡಿ ಅವ್ರ ಭವಿಷ್ಯನ ಹಾಳು ಮಾಡೋದು ಬೇಡ. ನಾನು ಅದೇ ಉದ್ದೇಶಕ್ಕೋಸ್ಕರ ನಡೆದದ್ದು ಯಾವುದನ್ನ ಅವನ ಹತ್ರ ಹೇಳಿಲ್ಲಪ್ಪ. ಆದ್ರೆ ಪ್ರಯೋಜನ ಏನ್ ಬಂತು? ನಾನು ಅವನ ಹ್ಯಾಕ್ ಸಾಕಿದ್ದೀನಿ ಗೊತ್ತಾ? ಒಂದು ನಿಮಿಷನೂ ಅವನ ಮನಸ್ಸನ್ನ ನೋಯಿಸಿರ್ಲಿಲ್ಲ. ಆದ್ರೆ ನೀನ್ ಬಂದು ಅವನ ಕಣ್ಣಲ್ಲಿ ನೀರು ಹಾಕಿಸ್ಬಿಟ್ಟೆ. ಅಮ್ಮ 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 ಅಂತ ನಿಮಿಷಕ್ಕೂ ನಿನ್ನೆ ಧ್ಯಾನಿಸ್ತಿದ್ದ. ಇಷ್ಟು ವರ್ಷ ಆದ್ಮೇಲೆ ನೀನ್ ಸಿಕ್ದೆ. ಯಾತಕ್ ಸಿಕ್ದೆ? ತಾಯಿ ಸಿಕ್ಕಿರೋ ಸಂತೋಷ ಅವನಿಗಿಲ್ವೇ ಇಲ್ಲ. ಯಾಕೆಂದ್ರೆ ನೀನ್ ಬಂದ ಮೇಲೆ ಅವನ್ ಪ್ರೀತಿನ ದೂರ ಮಾಡಿದೆ, ಅವನ್ ಸಂತೋಷನ ದೂರ ಮಾಡಿದೆ, ಅವನ್ ನಗುನ ದೂರ ಮಾಡಿದೆ. ನೀನ್ ಯಾತಕಮ್ಮ ಅವನ್ ಕಣ್ಣಿಗೆ ಬಿದ್ದೆ? ಕೊನೆವರೆಗೂ ನೀನ್ ಸಿಕ್ಕದೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಷ್ಟೊಂದು ಕೆಟ್ಟವಳ ನಾನು? ನಿನ್ನ ಮಗಳ ಮೇಲೆ ನಿನಗೆ ಪ್ರೀತಿನೇ ಇಲ್ವಾಪ್ಪ? ನೀನು ಹೆತ್ತ ಮಗನ ಮೇಲೆ ನಿನಗೆ ಪ್ರೀತಿ ಇಲ್ಲ ಅನ್ನುವಾಗ ಇನ್ನು ನಿನ್ನ ಮೇಲೆ ನನಗೆ ಹೇಗಮ್ಮ ಪ್ರೀತಿ ಬರುತ್ತೆ? ಸಾಕ್ ಸುಮ್ನಿರಪ್ಪ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಒಬ್ಬ ತಾಯಿ ಮಗನ ಮೇಲೆ ತೋರ್ಸೋ ಪ್ರೀತಿನ ಬೇರೆ ಯಾರು ತೋರ್ಸಕ್ಕಾಗಲ್ಲ. 100 ವರ್ಷ ನೀನು ಅವನ್ನ ಮುದ್ದು ಮಾಡಿ ಬೆಳೆಸಿದ್ರು 9 ತಿಂಗಳು ನಾನು ಹೊಟ್ಟೆಲಿ ಇಟ್ಕೊಂಡು ಬೆಳೆಸಿದ್ದೀನಿ. ಅದಕ್ಕೆ ಸಮ ಆಗೋದಿಲ್ಲಪ್ಪ. ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ನೋಡಪ್ಪ, ಚೆನ್ನಾಗಿ ನೋಡು. ನಿನ್ ಮಗಳ ಕುತ್ತಿಗೆಯಲ್ಲಿ ತಾಳಿ ಇಲ್ಲ, ಹಣೆಯಲ್ಲಿ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ. 15 ವರ್ಷ ನೀವೆಲ್ಲ ಬದುಕಿದ್ದು
ನನಗೆ ಸುಖ ಇಲ್ಲ, ನೆಮ್ಮದಿ ಇಲ್ಲ. ಅಜ್ಞಾತವಾಸ ಅನುಭವಿಸಿದ್ದೀನಪ್ಪ. ನನ್ನ ಸಂಸಾರನೇ ಸರ್ವನಾಶ ಮಾಡಿದ ಆ ನರಹಂತಕನ ಮನೆ ಹುಡುಗಿನ ನನ್ರಗೂ ಪ್ರೀತಿ ಮಾಡೋದ? ಅಪ್ಪ, ಅವನು ಯಾವ ನಿಮಿಷದಲ್ಲಿ ಏನ್ ಬೇಕಾದ್ರೂ ಮಾಡ್ತಾನೆ. ಇಷ್ಟು ವರ್ಷ ನಾನು ಅನುಭವಿಸಿದ್ ಸಾಕು. ಇನ್ಮೇಲಾದ್ರೂ ನಿಮ್ಮೆಲ್ಲರ ಜೊತೆ ಹಾಯಾಗಿರೋಣ ಅಂತ ಅನ್ಕೊಂಡೆ. ಅದಕ್ಕೆ ಹೀಗೆ ಮಾಡಿದೆ. ಇದರಿಂದ ನಿಮ್ಮೆಲ್ರಿಗೂ ತೊಂದರೆ ಆಗೋ ಹಾಗಿದ್ರೆ ನಾನು ಹೊರಟೋಗ್ತೀನಿ. ನೀವು ಚೆನ್ನಾಗಿರಿ. ಶಾರದಾ, ದುಡುಕಬೇಡ. ನೀನೀಗ ಹೋಗೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಮರ್ತು ಬಿಡು, ಹಳೆದನ್ನೆಲ್ಲ ಮರ್ತು ಬಿಡು. ಶಾರದಾ, ಒಂದೇ ಒಂದು ನಿಮಿಷ ನಿನ್ ಮಗನ ಬಗ್ಗೆ ಯೋಚನೆ ಮಾಡು. ಇನ್ನು ಅರ್ಧ ಗಂಟೆ ಒಳಗೆ ಹುಡುಗಿ ಮದುವೆ ಅದಾಗೋಯ್ತು ಅಂದ್ರೆ ನಿನ್ ಮಗ ನಮ್ರಗೂ ಹುಚ್ಚ ಆಗ್ಬಿಡ್ತಾನೆ. ತಾಯಿನೇ ಮಗನ ಬಲಿ ತಗೊಳ್ಳೋ ಪರಿಸ್ಥಿತಿ ಬರೋದು ಬೇಡ. ಇನ್ನು ನಿನಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನೀನು ನಿನ್ನ ನಿರ್ಧಾರ ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ನಾನೇ ಒಂದು ನಿರ್ಧಾರಕ್ಕೆ ಬರ್ತೀನಿ. ಶಾರದಾ, ಈಗಲೂ ನಿನ್ನ ನಿರ್ಧಾರ ಬದಲಾಯಿಸ್ಕೊಳಕ್ಕಾಗಲ್ವಾ? ಹೋಗು, ಹೋಗಿ ಆ ಹುಡುಗಿನ ಕರ್ಕೊಂಬ. ಅಮ್ಮ, ಹೌದು ಕಣೋ, ಅಮ್ಮನೇ ಹೇಳ್ತಾ ಇರೋದು. ಹೋಗಿ ಕರ್ಕೊಂಬ ಅವಳನ್ನ. ಅಮ್ಮನೇ ಹೇಳ್ತಾ ಇರೋದು. ನಾನು ಬರ್ತೀನಿ, ರೆಡಿಯೋ. ಅವನ್ ಯಾವನ್ನ ಏನ್ ಮಾಡ್ತಾನೆ ನಾನು ನೋಡ್ತೀನಿ.
ಶಿವ 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 ನಾನು ಕ್ರಿಮಿನಲ್ ನಿಜ, ಆದ್ರೆ ಇನ್ಮೇಲೆ ಯಾವತ್ತೂ ಕ್ರಿಮಿನಲ್ ಐಡಿಯಾ ಕೊಡೋದಿಲ್ಲ. ಬಿಟ್ಟು ಶಿವ ಶಿವ ಏನಾಯ್ತು ನಿನಗೆ? ನನ್ಗೇನು ಕಾಣಿಸ್ತಿಲ್ಲ ರೂಪ, ನನ್ಗೇನು ಕಾಣಿಸ್ತಿಲ್ಲ ರೂಪ. ಎಲ್ಲಿದ್ಯಾ ನೀನು? ರೂಪ ಎಲ್ಲಿದೆ ರೂಪ ನೀನು? ಹತ್ರ ಬಾ ರೂಪ. ರೂಪ ನನ್ ಕಣ್ಣೆಲ್ಲ ಮಂಜಾಗಿದೆ, ನನ್ಗೇನು ಕಾಣಿಸ್ತಿಲ್ಲ ರೂಪ. ರೂಪ ಹತ್ರ ಬಾ ರೂಪ. ರೂಪ ಎಲ್ಲಿದೆ ರೂಪ? ರೂಪ ಹತ್ರ ಬಾ ರೂಪ. ರೂಪ ವಿಷ ತಗೊಂಡ್ಬಿಟ್ಟಿದ್ದಾನೆ, ಮೊದಲು ಅವನು ಕಾಪಾಡಿ ಅಪ್ಪಾಜಿ. ರಘು